ನಮಸ್ತೆ ವೀಕ್ಷಕರೇ, ಶುಭೋದಯ. ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಇವತ್ತಿನ ಸಂಚಿಕೆ ರಥಸಪ್ತಮಿಯ ಒಂದು ವಿಶೇಷ ಸಂಚಿಕೆ ಅಂತಾನೆ ಹೇಳ್ಬೋದು. ಇದು ಉತ್ತರಾಯಣ ಪುಣ್ಯ ಕಾಲದ ವರ್ಷದ ವಿಶೇಷ ದ್ವಿತೀಯ ಹಬ್ಬ ರಥಸಪ್ತಮಿ. ಬಹುಶಃ ನಾವು ನೋಡಿರೋ ಪ್ರಕಾರ ರಥಸಪ್ತಮಿ ಫೆಬ್ರವರಿ ತಿಂಗಳಿನಲ್ಲಿ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಬರುವಂಥದ್ದು. ಆದರೆ ಈ ವರ್ಷ ಈ ಬಾರಿ ಏನಾಗಿದೆ, ಜನವರಿ ತಿಂಗಳಲ್ಲಿ ಕೊನೆಯ ವಾರ ಬಂದಿರುವಂಥದ್ದು. ಏನಿದರ ವಿಶೇಷತೆ? ರಥಸಪ್ತಮಿ ದಿನದಂದು ನಾವು ಯಾವ ರೀತಿಯಾದಂತಹ ಆಚರಣೆಯನ್ನ ಮಾಡಬೇಕು, ಆ ಆಚರಣೆಯಿಂದ ನಮಗೆ ಸಿಗುವಂತಹ ಫಲಾಫಲಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಗುರೂಜಿಗಳನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಗುರುಜಿ, ಮೊದಲನೇದಾಗಿ ನಾನು ಹೇಳಿದೆ, ಪ್ರತಿ ವರ್ಷನೂ ಕೂಡ ರಥಸಪ್ತಮಿ ಅನ್ನೋದು ಫೆಬ್ರವರಿ ತಿಂಗಳ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬರೋದು. ಈ ಬಾರಿ ಜನವರಿ ಕೊನೆ ವಾರದಲ್ಲಿ ಬಂದಿರುವಂಥದ್ದು. ಗುರುಜಿ, ರಥಸಪ್ತಮಿ ಅಂದರೆ ಏನು? ಈ ಹಬ್ಬದ ಪ್ರಾಮುಖ್ಯತೆ ಮತ್ತು ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಇಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮೀಯರ ಒಂದು ಧಾರ್ಮಿಕ ದಿನಗಳಲ್ಲಿ ರಥಸಪ್ತಮಿ ಅಂತ ಹೇಳ್ತೀವಿ. ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಒಂದು ಹುಟ್ಟಿರುವ ದಿನಾಂಕ ಹೇಗಿರುತ್ತೆ ಹಾಗೆ ಸೂರ್ಯ ಹುಟ್ಟಿರುವಂಥ ದಿನಾಂಕ ಅಥವಾ ಸೂರ್ಯನ ಜಯಂತಿ ಅಂತ ಕೂಡ ರಥಸಪ್ತಮಿ ಕರಿತೀವಿ. ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಸಪ್ತಮಿ ಅಂತ ನಾವು ಕರೆಯೋದು. ಸೊ ಇದನ್ನ ಸೂರ್ಯ ದೇವರ ಜನ್ಮದಿನ, ಮತ್ತೆ ಸೂರ್ಯನ ಒಂದು ಚಿಹ್ನೆಯಲ್ಲೇ ಇರಬೇಕಾದ್ರೆ 7 ಕುದುರೆಗಳಿದೆ ಅಲ್ಲ, ಸೊ 7 ಕುದುರೆಗಳು ಉತ್ತರದ ದಿಕ್ಕಿನ ಕಡೆ ಪ್ರಯಾಣ ಮಾಡುತ್ತೆ. ದಕ್ಷಿಣದಿಂದ ಉತ್ತರ ಕಡೆ ಪ್ರಯಾಣ ಮಾಡುವಂಥದ್ದು. ಈ ದಿನ ಸೂರ್ಯನಿಗೆ ವಿಶೇಷ ಪೂಜೆ, ಅರ್ಘ್ಯ ಅರ್ಪಣೆ ಮಾಡುವಂಥದ್ದು, ಅದಲ್ದಿರ ಎಕ್ಕದ ಎಲೆಗಳನ್ನ ಬೆಳೆಸಿ ಸ್ನಾನ ಮಾಡುವಂತ ಸಂಪ್ರದಾಯ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಸೂರ್ಯದೇವರು ಸಪ್ತ ಕುದುರೆಗಳ ಮೇಲೇರಿ ಬರುವ ಸೂರ್ಯದೇವ ಜೀವರಾಶಿಗಳಿಗೆ, ಸಮಸ್ತ ಜೀವರಾಶಿಗಳಿಗೆ ನವ ಚೈತನ್ಯ ನೀಡುವಂಥದ್ದು ರಥಸಪ್ತಮಿ ಅಂತ ಹೇಳ್ತೀವಿ. ಮತ್ತೆ ನಮ್ಮ ಪಾರಂಪರಿಕ ಹಿನ್ನೆಲೆಯಲ್ಲಿ ಆಚರಿಸುವಂತ ವಿಶೇಷ ಹಬ್ಬ. ಅದರಲ್ಲೂ ಹಿಂದೂ ಪಂಚಾಂಗದ ಪ್ರಕಾರದಲ್ಲಿ ಒಂದು ಅತ್ಯವಶ್ಯಕವಾಗಿರುವಂತ ಒಂದು ಎನರ್ಜಿ ಕೊಡುವಂತ ಗ್ರಹ ಸೂರ್ಯ ಅಂತ ಹೇಳ್ತೀವಿ. ಎಲ್ಲಿ ಸೃಷ್ಟಿಯಲ್ಲಿ ಸಕಲ ಜೀವಿಗಳಿಗೂ ಕೂಡ ಸೂರ್ಯ ಅವಶ್ಯಕ ಅಲ್ವಾ, ಸೂರ್ಯನಿಂದ ಬೆಳಕು. ಸೊ ಹಾಗಾಗಿ ನಮಗೆ ಕಣ್ಣಿಗೆ ಕಾಣುವಂತ ಪ್ರತ್ಯಕ್ಷ ದೈವ ಸೂರ್ಯ ಆಗಿರೋದ್ರಿಂದ ಸೊ ಈ ಒಂದು ರಥಸಪ್ತಮಿ ವಿಶೇಷವಾಗಿ ನೂತನ ಸಂವತ್ಸರದ ಈ ಚಾಂದ್ರಮಾನ ಯುಗಾದಿಯ ಹೇಗೆ ಹೊಸದು ತರುತ್ತೋ ಅದಕ್ಕಿಂತ ಮುನ್ನ ಬರುವ ರಥಸಪ್ತಮಿ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿ ಈ ಒಂದು ಹಬ್ಬದ ಆಚರಣೆ ಇರುವಂತದ್ದು. ಗುರುಜಿ, ಹಬ್ಬದ ಆಚರಣೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ. ಈ ಯಾವ ರೀತಿಯಾಗಿ ನಾವು ಇದನ್ನ ಪೂರ್ತಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವರಿಗೆ ಗೊಂದಲಗಳಿರುತ್ತೆ. ಆಚರಣೆ ಹೇಗ್ ಮಾಡಬೇಕು ಅಂತ ಹೇಳಿ ಕೆಲವರು ಮಾಮೂಲಿ ದಿನ ಬೆಳಗ್ಗೆ ಎದ್ದು ಸೂರ್ಯನ್ಗೆ ಅರ್ಘ್ಯ ಕೊಡ್ತಾರೆ, ನೀವು ಹೇಳಿರೋ ಪ್ರಕಾರ. ಇನ್ನು ಕೆಲವರು ಆರತಿ, ಪೂಜೆ, ಈ ರೀತಿಯಾದಂತಹ ಒಂದು ವಿಶೇಷ ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಏನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಚರಣೆ ಯಾವ ರೀತಿಯಾಗಿ ಮಾಡಬೇಕು ಗುರುಜಿ? ನೋಡಿ, ವಿಶೇಷವಾಗಿ ಈ ಒಂದು ಶುಭ ದಿನದಂದು ಅಂದ್ರೆ ನಾಳಿನ ದಿನ ಇದು ಜರುಗ್ತಾ ಇರುವಂತದ್ದು. ಬೆಳಗಿನ ಜಾವ ಎದ್ದು ತಲೆ, ಭುಜ, ಕತ್ತು, ಕೊಂಕಳು, ತೊಡೆ ಮತ್ತೆ ಪಾದ ಇತ್ಯಾದಿಗಳಲ್ಲಿ ಒಂದು ಎಕ್ಕದ ಗಿಡದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಸ್ಕರಿಸುವಂಥದ್ದು ತುಂಬಾ ವಿಶೇಷವಾಗಿರುತ್ತೆ. ಸೂರ್ಯನ 108 ಹೆಸರುಗಳನ್ನು ಉಚ್ಚಾರಣೆ ಮಾಡುವಂಥದ್ದು ಒಳ್ಳೆಯದು. ಮನೆಯ ಯಾವುದೋ ಒಂದು ಕೋಣೆಯಲ್ಲಿ ಪೂರ್ಣವಾಗಿ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಅರುಣೋದಯದ ನಂತರ ಈ ಒಂದು 108 ನಮಸ್ಕಾರಗಳನ್ನು ಮಾಡುವಂಥದ್ದು ತುಂಬಾ ವಿಶೇಷ. 108 ಸೂರ್ಯ ನಮಸ್ಕಾರ ನಮ್ಮ ಯೋಗ ಶಾಸ್ತ್ರದಲ್ಲೇ ಉಲ್ಲೇಖ ಇದೆ. 108 ಸೂರ್ಯ ನಮಸ್ಕಾರ ಯಾರು ಮಾಡಕ್ ಆಗೋದಿಲ್ವೋ, ಅಂದ್ರೆ ಅವ್ರು ಫಿಸಿಕಲಿ ಅವರಿಗೆ ಕಷ್ಟ, ದೈಹಿಕವಾಗಿ ಕಷ್ಟ ಇದ್ರೆ 12 ಸೂರ್ಯನ ನಾಮ ಬರುತ್ತೆ. ವಿಶೇಷವಾಗಿ ಅದೇನಂತಂದ್ರೆ 12 ಓಂ ಭಾಸ್ಕರಾಯ ನಮಃ, ಓಂ ವಿಶ್ವ ವಸುವೆ ನಮಃ, ಓಂ ಆದಿತ್ಯಾಯ ನಮಃ, ಓಂ ಮರಿಚೇ ನಮಃ, ಈ ರೀತಿ 12 ಸೂರ್ಯ ನಮಸ್ಕಾರಗಳು ಬರುತ್ತೆ. ಅವು ಯಾಕೆ 12 ಸೂರ್ಯ ನಮಸ್ಕಾರ ಅಂತಂದ್ರೆ ಆ 12 ತಿಂಗಳುಗಳ ಸೂಚಕ. ಹೇಗೆ ನಾವು ಜನವರಿಯಿಂದ ಡಿಸೆಂಬರ್ ತಗೊಂತೀವಿ, ನಮ್ಮ ಹಿಂದೂ ಪಂಚಾಂಗದಲ್ಲಿ ಚೈತ್ರ ಮಾಸದಿಂದ ಮಾಘ ಮಾಸದವರೆಗೂ 12 ಇದು ಬರುತ್ತೋ ಅದನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ರವೆ ಮತ್ತು ಅವಲಕ್ಕಿಯನ್ನ ಪಾಯಸವನ್ನು ಮಾಡಿ ಸೂರ್ಯನಿಗೆ ನೈವೇದ್ಯ ಕೊಡೋದು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಸೊ ಇದು ದೇಶದ ಹಲವಾರು ಭಾಗದಲ್ಲಿ, ಒಡಿಶಾ ಆಗಿರ್ಬೋದು, ಮತ್ತು ಗಯಾ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶದಲ್ಲಿ ಈ ರೀತಿ ದೇಶದ ಎಲ್ಲಾ ಭಾಗದಲ್ಲಿ ಇದರ ಆಚರಣೆ ಇರುತ್ತದೆ. ಓಕೆ ಗುರುಜಿ, ಈಗ ರಥಸಪ್ತಮಿಯ ಐತಿಹಾಸಿಕ ಮತ್ತೆ ಪೌರಾಣಿಕ ಹಿನ್ನೆಲೆ ಏನೆಲ್ಲ ಇದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಗುರುಜಿ?
ನೋಡಿ, ಒಂದು ಮೊದಲನೇದಾಗಿ ಸೂರ್ಯನ ಜನ್ಮದಿನ ನಾವು ಅವಾಗಲೇ ಹೇಳ್ದಂಗೆ, ಮತ್ತೆ ಉತ್ತರಾಯಣ ಆರಂಭ ಆಗುವಂಥದ್ದು, ಮತ್ತು ವಿಶೇಷವಾಗಿ ಮೂರನೇ ಪಾಯಿಂಟ್ ಏನಂದ್ರೆ ಋತುಮಾನದ ಬದಲಾವಣೆ ಆಗ್ತದೆ. ಯಾಕಂದ್ರೆ ಚಳಿಗಾಲ ಅಂತ್ಯವಾಗಿ ವಸಂತ ಋತುವಿನ ಆರಂಭ ಆಗುವಂಥದ್ದು ಈ ಒಂದು ಅಂದ್ರೆ ರೈತರಿಗೆ ಬೆಳೆ ಮತ್ತು ಕಟಾವಿನ ಸಮಯದ ಆರಂಭದ ಒಂದು ಸಂಕೇತ ಅಂತ ಹೇಳ್ಬೋದು. ಮತ್ತು ಪೌರಾಣಿಕ ಹಿನ್ನೆಲೆ ಏನಂತಂದ್ರೆ ಸೂರ್ಯನ 7 ಬಣ್ಣಗಳು, ಹೇಗೆ ನಾವು ವಿಬ್ಗ್ಯಾರ್ ಕಾನ್ಸೆಪ್ಟ್ ವಿಜ್ಞಾನದಲ್ಲಿ ನೋಡ್ತೀವಿ. ಸೊ ಆ 7 ಬಣ್ಣಗಳು 7 ಕುದುರೆಗಳನ್ನ ರಥದಲ್ಲಿ 7 ಕುದುರೆಗಳ ರಥಗಳ ಮೇಲೆ ಸೂರ್ಯ ಭಗವಾನರು ಪ್ರಯಾಣಿಸ್ತಾರೆ ಅಂತ ಹೇಳ್ತದೆ. ಮತ್ತೆ ಹಿಂದೂ ಪುರಾಣಗಳ ಪ್ರಕಾರ ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ವಿಶೇಷವಾದ ಆರೋಗ್ಯ, ಸಂಪತ್ತು ಮತ್ತೆ ದೀರ್ಘಾಯುಷ್ಯ ಲಭಿಸುತ್ತೆ. ಓಕೆ ಗುರುಜಿ, ಈಗ ರಥಸಪ್ತಮಿ ಅಂತ ಹೇಳಿದ ತಕ್ಷಣ ಇದು ಸೂರ್ಯನಿಗೆ ಸಂಬಂಧಪಟ್ಟಂತ ಒಂದು ಹಬ್ಬ ಆಗಿದೆ. ಈ ದಿನ ನಾವು ಒಂದು ಮಂತ್ರವನ್ನ ಎಷ್ಟು ಬಾರಿ ಪಠಣೆ ಮಾಡಿದ್ರೆ ಅನುಕೂಲತೆಗಳಿದೆ, ಫಲಾಫಲಗಳು ಸಿಗುತ್ತೆ ಅಂತ ಹೇಳಿ? ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಸೂರ್ಯನ ಮಂತ್ರಗಳು 108 ಬಾರಿ ಓಂ ಆದಿತ್ಯಾಯ ವಿದ್ಮಹಿ ದಿವಾಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತ ಸೂರ್ಯ ಗಾಯತ್ರಿ ಮಂತ್ರನ ಹೇಳ್ಬೋದು, ಅಥವಾ ಓಂ ಆದಿತ್ಯಾಯ ನಮಃ ಅಂತ ಹೇಳ್ಬೋದು, ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಬೋದು. ಈ ರೀತಿ 108 ಬಾರಿ ಮಾಡುವಂಥದ್ದು ಬಹಳ ಒಳ್ಳೆಯದು. ಸೊ ಅದರಲ್ಲೂ ಕೂಡ ಜ್ಯೋತಿಷ್ಶಾಸ್ತ್ರ ಪ್ರಕಾರದಲ್ಲಿ ಈ ಒಂದು ರಥಸಪ್ತಮಿ ಹಬ್ಬಕ್ಕೆ ಮಾಡುವಂಥ ಉಪವಾಸಗಳಿಗೂ ಕೂಡ ತುಂಬ ಒಂದು ಮಹತ್ವ ನೀಡಲಾಗಿದೆ. ವಿಶೇಷವಾಗಿ ನಾವು ಹೇಗೆ ನದಿ ಸ್ನಾನಕ್ಕೆ ಪಾವಿತ್ರತೆ ಕೊಟ್ಟಿದ್ದೀವಿ, ಹೇಗೆ ಗಂಗಾ, ಕಾವೇರಿ, ಗೋದಾವರಿ, ಕೃಷ್ಣ ಈ ರೀತಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಈ ವರ್ಷದ ರಥಸಪ್ತಮಿ ಅಂದ್ರೆ ನಾಳೆ ಬರ್ತಿರುವಂತದ್ದು ಜನವರಿ 25ನೇ ತಾರೀಕನ್ನ ನಾವು ಈ ಒಂದು ಇದ್ರ ಪ್ರಕಾರ ಆಚರಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಾನು ಹೇಳಿರೋ ಮಂತ್ರಗಳನ್ನ 108 ಬಾರಿ ಮಾಡ್ಕೊಂಡ್ರೆ ಖಂಡಿತ ಅದರ ಒಂದು ಫಲ ಅಂದ್ರೆ ಏನ್ ಫಲ ಅಂತಂದ್ರೆ ಒಳ್ಳೆ ಆರೋಗ್ಯ, ಸಂಪತ್ತು, ಐಶ್ವರ್ಯ ಮತ್ತು ಮಾನಸಿಕ ಸದೃಢತೆ ಮತ್ತು ದೈಹಿಕ ಸದೃಢತೆ ಖಂಡಿತವಾಗಿ ಈ ಮಂತ್ರಗಳಿಂದ ಸಿಗುತ್ತೆ. ಗುರುಜಿ, ಇನ್ನು ರಥಸಪ್ತಮಿ ದಿನ ದಾನವಾಗಿ ಏನಾದ್ರೂ ನಾವು ಕೊಡಬಹುದಾ? ಈ ಒಂದು ದಾನದ ಮಹತ್ವ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀರಾ ಗುರುಜಿ? ನೋಡಿ, ರಥಸಪ್ತಮಿಗೆ ಅದರದೇ ಆದ ಒಂದು ಮಹತ್ವ. ದಾನ ಅಂತಂದ್ರೆ ನಾವು ಅತ್ಯಂತ ವಿಶೇಷವಾಗಿ ಪರಿಗಣಿಸುವಂಥದ್ದು. ದಾನದ ಜೊತೆನಲ್ಲಿ ನಾವು ಸೂರ್ಯನಿಗೆ ಅರ್ಘ್ಯ ನೀಡೋದಕ್ಕೆ ಇದು ತುಂಬಾ ವಿಶೇಷವಾಗಿ ನಾವು ಉಪಯೋಗಿಸ್ಕೊಂತೀವಿ. ವಿಶೇಷವಾಗಿ ನೀರಿನ ಪಾತ್ರೆಗಳಲ್ಲಿ ಹೂವಿನ ಬೆರೆಸಿ ಒಂದು ಸೂರ್ಯನ ಕೃಪೆ ದೊರೆಯುವಂಥದ್ದು. ಸೊ ಅದನ್ನ ಮಾಡ್ಬೋದು. ಮತ್ತೆ ನೀರಿನಲ್ಲಿ ಅಕ್ಷತೆ ಹಾಕಿ ಅರ್ಘ್ಯ ನೀಡುವುದರಿಂದ ಜೀವನದಲ್ಲಿ ಸದಾ ಶಾಂತಿ ಸಿಗುವಂಥದ್ದು. ಅಥವಾ ನೀರಿಗೆ ಅರಿಶಿಣ ಸೇರಿಸಿ ಸೂರ್ಯನಿಗೆ ಅರ್ಪಿಸುವುದರಿಂದ ಒಂದು ಕಂಕಣ ಭಾಗ್ಯ ಒಂದು ಯೋಗ ಕೂಡು ಬರುವಂತದ್ದಾಗಿರುವಂಥದ್ದು. ಮತ್ತೆ ದಾನಗಳಲ್ಲಿ ವಿಶೇಷವಾಗಿ ಶ್ರೇಷ್ಠ ಅಂದ್ರೆ ಅದು ರಾಶಿ ಅನುಸಾರವಾಗಿ ನಾವು ನೋಡ್ಬೇಕಾಗುತ್ತೆ. ಒಂದೊಂದು ರಾಶಿಗೂ ಕೂಡ ಅದರದೇ ಆದ ದಾನ ಇರುವಂತದ್ದು. ಮೊದಲನೇದಾಗಿ ಸಿಂಪಲ್ ಒಂದು ಮೇಷರಾಶಿಯವರಿಗೆ ನೋಡ್ಬೇಕಾದ್ರೆ ಈ ದಿನ ಮೇಷರಾಶಿಯವರು ಸಪ್ತಮಿ ದಿನದಂದು ಕಡಲೆ ಬೀಜ, ಕೆಂಪು ಬಟ್ಟೆ, ಬೆಲ್ಲವನ್ನು ದಾನ ಮಾಡುವುದು ಬಹಳ ಉತ್ತಮ ಅಂತ ಹೇಳ್ತಾ ಇದೆ. ರಥಸಪ್ತಮಿ ದಿನ ಮೇಷರಾಶಿಯವರು ಕಡಲೆಬೇಳೆ, ಕೆಂಪು ಬಟ್ಟೆ ಅಥವಾ ಬೆಲ್ಲವನ್ನ ದಾನ ಮಾಡಿದ್ರೆ ಒಳ್ಳೇದು ಅಂತ. ಗುರುಜಿ, ಇನ್ನು ಮುಂದುವರೆದು ನೋಡೋದಾದ್ರೆ ವೃಷಭ ರಾಶಿಯವರು ರಥಸಪ್ತಮಿ ದಿನದಂದು ಯಾವ ದಾನವನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ? ಅಕ್ಕಿ, ಹಾಲು, ಸಕ್ಕರೆ, ಬಿಳಿ ಎಳ್ಳು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಸೊ ವೃಷಭ ರಾಶಿಯವರು ಈ 5 ವಸ್ತುಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ನಾಳಿನ ದಿನ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯ ನಂತರ ಗುರುಜಿ ಮಿಥುನ ರಾಶಿಯವರು ಶ್ರೇಷ್ಠತೆಯನ್ನ ಪಡ್ಕೊಳ್ಬೇಕು ಅಂದ್ರೆ ರಥಸಪ್ತಮಿ ದಿನ ಯಾವೆಲ್ಲ ವಸ್ತುಗಳನ್ನ ದಾನ ಮಾಡಬೇಕು? ನೋಡಿ, ನಿಮಗೆ ಸಾಮರ್ಥ್ಯ ಅನುಸಾರವಾಗಿ ನಿಮಗೆ ಒಂದು ಗೋಧಿಯನ್ನು ದಾನ ಮಾಡಿ. ಇದರಿಂದ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ 1 kg 2 kg ಎಷ್ಟು ಸಾಮರ್ಥ್ಯ ಅನುಸಾರ ಹೀಗೆ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಆರ್ಥಿಕ ಸಮಸ್ಯೆಗಳೇನಿರುತ್ತೆ ಅದರಿಂದ ಮುಕ್ತಿ ಪಡಿತೀರಾ. ಗುರೂಜಿ, ಇಲ್ಲಿ ದಾನ ಅಂತ ಹೇಳಿ ಬಂದಾಗ ಬಡವರಿಗೆ, ನಿರ್ಗತಿಕರಿಗೆ ದಾನ ಮಾಡ್ಬೇಕಾ ಅಥವಾ ಇಲ್ಲಿ ಬ್ರಾಹ್ಮಣರಿಗೆ ದಾನವನ್ನ ಕೊಡುವಂಥದ್ದು ಯಾವ ರೀತಿ? ಇಲ್ಲಿ ತುಂಬಾ ವಿಶೇಷವಾಗಿ ಈ ರಥಸಪ್ತಮಿ ಆಚರಣೆ ವಿಚಾರವಾಗಿ ಯಾರಿಗೆ ನಿರ್ಗತಿಕರಿಗೆ, ಬಡವರಿಗೆ ಇರ್ತಾರೆ ಅವರಿಗೆ ತುಂಬಾ ದಾನ ಮಾಡಿದ್ರೆ ಶ್ರೇಷ್ಠ ಅನ್ಸುವಂಥದ್ದು ಇರುತ್ತೆ. ಗುರೂಜಿ, ಮಿಥುನ ರಾಶಿ ಬಗ್ಗೆ ಹೇಳಿದ್ರೆ ಕರ್ಕಾಟಕ ರಾಶಿಯವರು ದಾನವಾಗಿ ಏನನ್ನ ಕೊಡಬೇಕು? ನೋಡಿ, ಕರ್ಕಾಟಕ ರಾಶಿಯವರು ನಾಳಿನ ಒಂದು ಶುಭ ರಥಸಪ್ತಮಿಯ ದಿನದಂದು ಬಿಳಿ ಬಣ್ಣದ ಬಟ್ಟೆ ಅಥವಾ ಒಂದು ಬಿಳಿ ಎಳ್ಳನ್ನು ದಾನ ಮಾಡುವಂಥದ್ದು, ಜೊತೆಗೆ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅರಿಶಿಣ ಮತ್ತು ಹಾಲನ್ನು ಕೂಡ ದಾನ ಮಾಡುವಂಥದ್ದು ಬಹಳ ಶ್ರೇಷ್ಠ. ಕರ್ಕಾಟಕ ರಾಶಿಯ ನಂತರ ಸಿಂಹ ರಾಶಿಯವರು ರಥಸಪ್ತಮಿ ದಿನದಂದು ಯಾವ ವಸ್ತುಗಳನ್ನ ದಾನ ಮಾಡಬೇಕು ಗುರುಜಿ? ನೋಡಿ, ಈ ಶುಭ ಸಂದರ್ಭದಲ್ಲಿ ಸಿಂಹ ರಾಶಿಯವರು ಬಡವರಿಗೆ ಗೋಧಿ, ಜೇನುತುಪ್ಪ, ಬೆಲ್ಲ, ಕಡಲೆ ಮತ್ತು ಕಂಬಳಿಯನ್ನು ದಾನ ಮಾಡುವುದರಿಂದ ಸಿಂಹ ರಾಶಿಯವರಿಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತ ಸಾಕಷ್ಟು ಲಾಭವನ್ನು ಸಿಂಹ ರಾಶಿಯವರು ಪಡ್ಕೊಂತಾರೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಕನ್ಯಾ ರಾಶಿಯವರು ಯಾವ ವಸ್ತುಗಳನ್ನ ದಾನ ಮಾಡಬೇಕು? ನೋಡಿ, ಇವರಿಗೆ ಸ್ವಲ್ಪ ಹಸುವಿನ ಸೇವೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರು ಗೋಶಾಲೆಗೆ ತೆರಳಿ ಸ್ವಲ್ಪ ಹಸುವಿಗೆ ಹುಲ್ಲನ್ನು ದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇದರಿಂದ ಕನ್ಯಾ ರಾಶಿಯವರಿಗೆ ಇನ್ನೂ ಒಳ್ಳೆಯ ಒಂದು ಶ್ರೇಯಸ್ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿರುವಂಥ ಒತ್ತಡಗಳು ಇದರಿಂದ ಬೇಗ ನೀವು ಮುಕ್ತಿ ಪಡ್ಕೊತೀರಾ. ಗುರುಜಿ, ಹಾಗೆ ತುಲಾ ರಾಶಿಯವರು ಏನನ್ನ ದಾನವಾಗಿ ಕೊಡಬೇಕು ಅಂತ ಹೇಳಿ?
ನೋಡಿ, ತುಲಾರಾಶಿಯವರು ಸೂರ್ಯ ದೇವನನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ ನಂತರ ಬಿಳಿ ಬಟ್ಟೆ, ಸಕ್ಕರೆ ಮತ್ತು ಅಕ್ಕಿ, ಕಂಬಳಿ ಈ ರೀತಿ ಇತ್ಯಾದಿಗಳನ್ನು ದಾನ ಮಾಡಿದ್ರೆ ಇವರಿಗೆ ವೈವಾಹಿಕ ಜೀವನದ ವಿಚಾರವಾಗಿ ಒಂದು ಅನುಕೂಲತೆ ಆಗುತ್ತೆ ಮತ್ತು ಶ್ರೇಯಸ್ಕರ ಆಗುತ್ತೆ. ಗುರುಜಿ, ತುಲಾರಾಶಿಯ ನಂತರ ವೃಶ್ಚಿಕ ರಾಶಿಯವರು ಸಹ ರಥಸಪ್ತಮಿ ಈ ಒಂದು ದಿನದಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು? ವೃಶ್ಚಿಕ ರಾಶಿಯವರು ಬಡವರಿಗೆ ಕಡಲೆ ಬೀಜ, ಬೆಲ್ಲ, ಕೆಂಪು ಬಟ್ಟೆ, ಎಳ್ಳನ್ನು ದಾನ ಮಾಡೋದ್ರಿಂದ ಸಾಕಷ್ಟು ವೃಶ್ಚಿಕ ರಾಶಿಯವರಿಗೆ ಈ ರಥಸಪ್ತಮಿ ಶುಭ ತರುತ್ತೆ. ಗುರುಜಿ, ಹಾಗೆ ಧನುರಾಶಿಯವರಿಗೆ ಏನ್ ದಾನ ಮಾಡಬೇಕು ಅಂತ ಹೇಳಿ ಕೂಡ. ಧನುರಾಶಿಯವರು ಹಳದಿ ಬಟ್ಟೆ, ಕಡಲೆ ಹಿಟ್ಟನ್ನು ದಾನ ಮಾಡಿ ಈ ಇದನ್ನು ಜೊತೆನಲ್ಲೂ ಈ ವಸ್ತ್ರ ದಾನವನ್ನು ಮಾಡೋದ್ರಿಂದ ಧನುರಾಶಿಯವರಿಗೆ ಆರೋಗ್ಯವು ಸುಧಾರಿಸುವುದು ಮತ್ತು ನಿಮಗೆ ಸಾಕಷ್ಟು ಧನ, ಧಾನ್ಯ, ಸಂಪತ್ತು ಶೀಘ್ರ ಪ್ರಾಪ್ತಿಯಾಗುತ್ತೆ. ಗುರುಜಿ, ಹಾಗೆ ಮಕರ ರಾಶಿಯವರು ಯಾವ ವಸ್ತುಗಳನ್ನ ದಾನ ಮಾಡಬೇಕು ಗುರುಜಿ? ಈ ವಿಶೇಷ ದಿನದಂದು ಸೂರ್ಯದೇವನ ಆಶೀರ್ವಾದ ಪಡೆದುಕೊಳ್ಳುತ್ತಾ ಕಪ್ಪು ಕಂಬಳಿ, ಎಣ್ಣೆ ಮತ್ತು ಕಪ್ಪು ಎಳ್ಳು ಮತ್ತು ಲಡ್ಡು ಈ ರೀತಿ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಆರ್ಥಿಕ ಸಮಸ್ಯೆಗಳು ಇದರಿಂದ ದೂರವಾಗುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿಯವರು ರಥಸಪ್ತಮಿ ದಿನದಂದು ಯಾವ ವಸ್ತುಗಳನ್ನ ದಾನ ಮಾಡಬೇಕು ಗುರುಜಿ? ಒಂದು ಶುಭ ಸಂದರ್ಭದಲ್ಲಿ ಸೂರ್ಯದೇವನನ್ನ ಆಶೀರ್ವಾದ ಪಡೆಯಲು ಕಪ್ಪು ಬಟ್ಟೆ ಮತ್ತು ಒಂದು ಚರ್ಮದ ಚಪ್ಪಲಿ ಅಂದರೆ ಲೆದರ್ ಇದು ಅಂತ ಹೇಳ್ತಾರೆ, ಐಟಮ್ಸ್ ಅಂತ ಹೇಳ್ತೀವಿ, ಒಂದು ಯಾವುದೋ ನೆಲ್ಲಿಕಾಯಿ ಆಗಿರ್ಬೋದು ಮತ್ತು ಕಿಚಡಿ, ಎಳ್ಳನ್ನು ದಾನ ಮಾಡೋದ್ರಿಂದ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಗುರುಜಿ, ಇನ್ನು ಕೊನೆಯ ರಾಶಿ ಮೀನ ರಾಶಿಯವರು ಕೂಡ ರಥಸಪ್ತಮಿ ದಿನದಂದು ಏನನ್ನ ದಾನವಾಗಿ ಕೊಡಬೇಕು ಗುರುಜಿ? ನೋಡಿ, ಮೀನರಾಶಿಯವರು ಈ ವಿಶೇಷ ಸಂದರ್ಭದಲ್ಲಿ ಹಳದಿ, ಸಾಸಿವೆ, ಕಡಲೆ ಹಿಟ್ಟು, ಬಟ್ಟೆ, ಅಕ್ಕಿ, ಬೇಳೆ ಮತ್ತು ಎಳ್ಳನ್ನು ದಾನ ಮಾಡೋದ್ರಿಂದ ಸೂರ್ಯನ ಆಶೀರ್ವಾದ ಪ್ರಾಪ್ತಿಯಾಗುವಂಥದ್ದು, ಇದರೊಂದಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರಿಗೆ ಒಂದು ಯಶಸ್ಸು ಲಭಿಸುವಂಥದ್ದು. ಗುರುಜಿ, ಕೊನೆಯದಾಗಿ ರಥಸಪ್ತಮಿ ದಿನದಂದು ನಮ್ಮ ವೀಕ್ಷಕರಿಗೆ ನೀವು ಕೊಡುವಂತ ಒಂದು ವಿಶೇಷ ಸಂದೇಶ ಅಥವಾ ಸೂಚನೆ ಏನು? ನೋಡಿ, ತುಂಬ ಜನ ಹೇಳ್ತಾರೆ ದೇವ್ರು ಎಲ್ಲಿದ್ದಾರೆ, ದೇವ್ರು ನಮಗೆ ಸಿಗೋದಿಲ್ಲ ಅಂತ. ನಾವು ಹೇಳೋದೇನಂತಂದರೆ ಅದು ದೇವ್ರು ಎಲ್ಲಿದ್ದಾನೆ ಅಂತ ಪ್ರಶ್ನಿಸುವ ಬದಲು ಪ್ರತ್ಯಕ್ಷವಾಗಿ ಕಾಣುವ ದೇವರು ಸೂರ್ಯ ಭಗವಾನರು. ಯಾವುದೇ ಜಾತಿ, ಭೇದ, ಧರ್ಮದ ಚೌಕಟ್ಟಿಲ್ಲದ ಸೂರ್ಯ ದೇವರ ಆರಾಧನೆಯನ್ನು ಮಾಡೋದ್ರಿಂದ ದೇಹವು ಶಕ್ತಿಯುತವಾಗುತ್ತೆ ಮತ್ತು ಜೊತೆಗೆ ಮನಸ್ಸು ಶುದ್ಧೀಕರಣಗೊಳ್ಳುತ್ತೆ. ಕಣ್ಣಿಗೆ ಕೂಡ ಆರೋಗ್ಯ ವೃದ್ಧಿಸುವಂಥ ಒಂದು ದೇವರು ಸೂರ್ಯ ಅಂತ ಹೇಳ್ತೀವಿ. ಸೊ ಕಣ್ಣಿಗೆ ಕಾಣುವ ದೇವರು ಸೂರ್ಯ ಆಗಿರೋದ್ರಿಂದ ನಾಳಿನ ದಿನ ಈ ತಿಳಿಸಿದ ಮಂತ್ರದ ಜೊತೆಗೆ ಒಂದು ಸ್ನಾನ ಅಭ್ಯಂಗನವನ್ನು ಮಾಡಿ ಮತ್ತು ತಿಳಿಸಿರುವಂಥ 12 ರಾಶಿಗಳಿಗೆ ದಾನ ಧರ್ಮಗಳನ್ನು ಮಾಡಿದ್ರೆ ನಿಮಗೆ ಹೆಚ್ಚಾಗಿ ಪುಣ್ಯ ಸೇರುವಂಥದ್ದು, ಆ ಸೂರ್ಯ ಭಗವಂತನ ಆಶೀರ್ವಾದ ಕೂಡ ನಿಮಗೆ ಲಭಿಸುವಂಥದ್ದು. ಗುರೂಜಿ, ಮತ್ತೊಂದು ಪ್ರಶ್ನೆ. ಈಗ ನಾಳಿನ ರಥಸಪ್ತಮಿ ದಿನದಂದು ಸೂರ್ಯನ ಆರಾಧನೆ ಮಾಡೋದಕ್ಕೆ ಅಥವಾ ಪೂಜೆಯನ್ನು ಮಾಡೋದಕ್ಕೆ ಸಮಯ ಏನಾದರೂ ಇಂತಿಷ್ಟೆ ಅಂತ ಇದೆಯಾ, ಅಥವಾ ನಾಳಿನ ದಿನ ಪೂರ್ತಿಯಾಗಿ ನಾವು ಆರಾಧನೆಯನ್ನು ಮಾಡ್ಬೋದಾ, ಹೇಗೆ? ನೋಡಿ, ನಾಳೆ ಜನವರಿ 25ನೇ ತಾರೀಕು ವಿಶೇಷ ಸೂರ್ಯನ ಸಮಯ ಅಂತಂದರೆ ಸೂರ್ಯೋದಯಕ್ಕೆ ಉದಯ ಲಗ್ನ ಅಂತ ತಗೊತೀವಿ. ಸೂರ್ಯೋದಯ ಸಮಯದಲ್ಲಿ ಸೂರ್ಯನ ಪೂಜೆ ಮಾಡೋದು ಒಳ್ಳೆಯದು. ಆ ಸೂರ್ಯೋದಯ ಸಮಯ ಪೂಜೆ ಮಾಡಬೇಕಂದ್ರೆ ಆ ಸೂರ್ಯೋದಯಕ್ಕಿಂತ ಮುಂಚೆ ಬೇಗ ಹೇಳಬೇಕು. ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಸೂರ್ಯ ಗಾಯತ್ರಿ ಮಂತ್ರ ಹೇಳುವಂಥದ್ದು, ಸೂರ್ಯನ ಸ್ತೋತ್ರ ಹೇಳುವಂಥದ್ದು ಮತ್ತು ದಾನ ಧರ್ಮ ಇತ್ಯಾದಿಗಳನ್ನು ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ನೈವೇದ್ಯ ಏನಾದರೂ ತಿಳಿಸಿರುವಂಥದ್ದು ಮಾಡಿಕೊಂಡು ನಂತರ ದಾನ ಧರ್ಮ ಇತ್ಯಾದಿಗಳನ್ನು ಮಾಡೋದ್ರಿಂದ ಅದು ಶ್ರೇಯಸ್ಕರವಾಗಿರುತ್ತೆ. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಾಳಿನ ಒಂದು ವಿಶೇಷ ರಥಸಪ್ತಮಿ ಹಬ್ಬದ ಸಂಚಿಕೆ ಏನಿದೆ, ಈ ಒಂದು ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ರಥಸಪ್ತಮಿ ಆಚರಣೆಯ ಭಾಗವಾಗಿ ಅಥವಾ ಪೌರಾಣಿಕ ಹಿನ್ನೆಲೆ ಆಗಿರ್ಬೋದು, ಮಹತ್ವ ಆಗಿರ್ಬೋದು, ಅಷ್ಟೂ ರಾಶಿಗಳು 12 ರಾಶಿಗಳು ನಾಳಿನ ದಿನ ಯಾವ ವಸ್ತುಗಳನ್ನು ದಾನವಾಗಿ ಕೊಟ್ಟರೆ ಫಲಗಳನ್ನು ಸಿದ್ಧಿಸ್ಕೊಳ್ತಾರೆ, ಈ ಎಲ್ಲ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಾಳಿನ ದಿನದ ರಥಸಪ್ತಮಿಯಲ್ಲಿ ಈ ಒಂದು ವಿಶೇಷ ಹಬ್ಬದ ದಿನ ಗುರೂಜಿಗಳು ತಿಳಿಸ್ಕೊಟ್ಟಿರುವಂತಹ ಆಚರಣೆಯನ್ನ ಸರಿಯಾಗಿ ಮಾಡಿ, ಹಾಗೆ 12 ರಾಶಿಗಳಿಗೆ ಸಂಬಂಧಪಟ್ಟಂತೆ ಯಾವ ವಸ್ತುಗಳನ್ನ ದಾನ ಮಾಡಬೇಕು ಅದನ್ನ ಕೂಡ ನೀವು ವಿಶೇಷವಾಗಿ ಅನುಸರಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.